ಇವಾಗ ಇರು ಅಲ್ಲಿ ಮಾಡೋಣ. ಗೈಸ್ ಫೈನಲಿ ಬಂದ್ವಿ. ತಿನ್ನೋ ಶಿಷ್ಯ ಕ್ರ್ಯಾಬ್ ತಿನ್ನೋ ಹೇಳ್ಕೊಟ್ಟಿದ್ದೀನಿ ನೋಡ್ರಿ. ಪಾಪ ಆ ಕ್ರ್ಯಾಬ್ನ ಎಷ್ಟು ಆ ಕ್ರ್ಯಾಬ್ಗೆ ಎಲ್ಲಿ ನೋವಾಗುತ್ತೋ ಅನ್ನೋ ಥರ ತಿಂತವನಾಗ್ಲಿಂದ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಟುಡೇ ನನ್ನ ಔಟ್ಫಿಟ್ ಬರೋ. ಸೊ ಈ ಡ್ರೆಸ್ ಹಾಕಿದ್ದೀನಿ, ಸ್ಲಿಪ್ಪರ್ ತೋರಿಸ್ತೀನಿ ನನಗೆ. ಏನ್ಮಾ ಗಲೀಜ್ ಆಗೋಯ್ತಾ? ಬಾ. ಸೊ ಈ ಡ್ರೆಸ್ ಹಾಕಿದ್ದೀನಿ ಪ್ಲಸ್ ಈ ಔಟ್ಫಿಟ್ ಹಾಕಿದ್ದೀನಿ ಪ್ಲಸ್ ತುಂಬ ಬಿಸಿಲಿದೆ ಗೈಸ್. ಸೊ ಇವಾಗ ನಾವು ಎಲ್ಲ ಹತ್ಬಿಡಕೊಂಡು ಗಲೀಜು ಬಾರೋ. ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಐಡಿಯಾ ಇಲ್ಲ, ಬಟ್ ರೆಡಿಯಾಗಿ ಹೊರಟಿದ್ದೀವಿ. ಸೊ ಬನ್ನಿ ತೋರಿಸ್ತೀವಿ, ಹೋಗೋಣ. ಬರೇ ಇದೊಳೆ ಬಟ್ಟೆಗಳೆಲ್ಲ ಒಂದು ಕಡೆ ಇಟ್ಕೊಡ್ರಿ, ರೂಮ್ ಕ್ಲೀನ್ ಮಾಡುವಾಗ ಮಾಡ್ಕೊಡ್ತಾರೆ. ಹೊರಗಡೆ ಎಸಿ ತಣ್ಣು ಕೈತೆ, ಆಚೆ ಹೋದ್ರೆ ಫುಲ್ಲು ಬಿಸಿ. ನಾನು ಹಾಕಿದ್ದೀನಿ ಅಂದ್ಬಿಟ್ಟು ಅವ್ನು ಪಿಂಕ್ ಕಲರು ಮ್ಯಾಚ್ ಮಾಡಕ್ಕೆ ಹಾಕೊಂಡು ಬಂದೆ. ಕಾಫಿ ಶರ್ಟ್ ಕಳ್ಳ ಮಗ. ನನಗೆ ಎಷ್ಟು ಇಷ್ಟ ನಿಂಗೆ. ಸಾಯಂಕಾಲ ಮಾಡ್ಕೊಳ್ಳೋಣ ಬಿಡು, ಬಂದ್ಮೇಲೆ ನಾವೇ. ಇವಾಗ ಹೊರಟಿದ್ದೀವಿ. ಇದು ಹಚ್ಚದ ಔಟ್ಫಿಟ್, ಇದು ರೋಶ್ನಿ ಔಟ್ಫಿಟ್, ಸಂಜು, ಕಾರ್ತಿ, ಅಪ್ಪು. ಅಪ್ಪು ತಿರುಗಿ ಕಡೆ, ಅಪ್ಪುಮ್ಮ ಹಾಯ್ ಸಿ. ತಗೊಳಂತ ನೀರಿಲ್ಲ ಇವಾಗ ಇರು ಅಲ್ಲಿ ಮಾಡೋಣ. ಸೆಕೆ ಜಾಸ್ತಿ ಹೊಡಿತೈತಲ್ಲ. ಅಷ್ಟೇನಿಲ್ಲ. ಇವು ನಾನು ಹಾಕಿದ್ದೀನಿ ಅಂದ್ಬಿಟ್ಟು ಪಿಂಕ್ ಕಲರ್ ಹಾಕೊಂಡವನೆ ನೋಡು. ಡವ್ ಮಾಡಬೇಡ ಜಾಸ್ತಿ, ತಗೊಳ್ಕೊಳ್ಳೋಣ. ಸೊ ಬನ್ನಿ ಹೊರಡೋಣ. ಎಲ್ಲಿಗೆ ಹೋಗೋಣ? ನೀವೆಲ್ಲರೂ ಕುತ್ಕೊಳ್ಳಿ. ನೋಡು. ಹಾಂ ಹಾಂ ಹಾಂ. ಇವಾಗ ನಾವು ಹೋಟೆಲ್ ಮೈಸೂರು ಪ್ಯಾಲೇಸಿಗೆ ಬಂದಿದ್ದೀವಿ. ತಿನ್ಬಿಟ್ಟು ನಾನು ನಿಮಗೆ ಆನೆಸ್ಟ್ ರಿವ್ಯೂ ಹೇಳ್ತೀನಿ, ಹೇಗಿದೆ ಟೇಸ್ಟ್ ಅಂತೆಲ್ಲ, ಪ್ರೈಸ್ ಟೇಸ್ಟ್ ಎಲ್ಲ ಹೇಗಿದೆ ಅಂತ ನಾನು ನಿಮಗೆ ಇವತ್ತು ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಗೋವಾದಲ್ಲೇ ಹೋಟೆಲ್ ಮೈಸೂರು ಪ್ಯಾಲೇಸಿಗೆ ಬಂದಿದ್ದೀವಿ. ಆಲ್ರೆಡಿ ನೀವು ವಿಡಿಯೋದಲ್ಲೆಲ್ಲ ನೋಡಿರ್ತೀರಲ್ವಾ. ಸೊ ಅದೇ ಹೋಟೆಲ್ಗೆ ಬಂದಿದ್ದೀವಿ, ತೋರಿಸ್ತೀನಿ. ಇದು 9 ಸಲ ಹೇಳಿದೆ ಬೆಳಗ್ಗೆಯಿಂದ. ಓ ಆಟ ಸಾಮಾನ್ಗೋಸ್ಕರ ಹೇಳ್ತಾ ಇದೀಯ ನೀನು? ನಿಂಗೆ ನಿಜವೂ ಪ್ರೀತಿ ಇಲ್ಲ ನನ್ನ ಮೇಲೆ? ಬಂಗಾರ ಐತೆ ಕಣೋ, ನನ್ನ ಜೀವ ಇದು, ನನ್ನ ಪ್ರಾಣ ಇದು, ನನ್ನ ಜೀವ, ನನ್ನ ಪ್ರಾಣ. ಹಾಕು ಇಲ್ಲೇ. ಅವತ್ತಿಲ್ಲ ಅಲ್ವಾ ಸಂಜೆ ನಾವು ಗೈಸ್ ಹೋಗ್ತಾ ಇದ್ದೀವಿ ಹೋಟೆಲ್ ಮೈಸೂರು ಪ್ಯಾಲೇಸ್ಗೆ. ಸಂಜೆ ನಿನ್ನ ಬಟ್ಟೆಗಳು ಲೈಟಿಂಗ್ ಚೆನ್ನಾಗಿ ಕಾಣಿಸ್ತೀವಿ. ನಿಮ್ಮ ಬಟ್ಟೆಗಳು ಇಲ್ಲಿ ಇದಕ್ಕೆ ಚೆನ್ನಾಗಿ ಕಾಣಿಸ್ತೈತಿ. ಪೇಷಂಟ್ ಆಗ್ಬಿಟ್ಟವಳೆ. ನಾವು ಮುದ್ದೆ ತಗೊಂಡು ಕುಷ್ಕ ತಗೊಂಡಿದ್ದೀವಿ. ಇವಳು ಕುಷ್ಕ ಅಂತೆ, ನಾವು ಮುದ್ದೆ ತಗೊಂಡಿದ್ದೀವಿ. ನೋಡೋಣ, ತಿನ್ಬಿಟ್ಟೆ ಹೇಳ್ತೀನಿ. ಆಯಿತು ತವಳೆ ಕಬಾಬ್, ಮುದ್ದೆ, ಅನ್ನ, ಸಾಂಬಾರು. ಗೈಸ್ ನನ್ನ ಮಗ ನನಗೆ ಈ ಫ್ಲವರ್ ಕೊಟ್ಟ, ಹೂವು ತಗೋ ಮಮ್ಮಿ ಅಂತ. ಇಲ್ಲೇ ಮಾಡ್ಕೊಳ್ಳೋಣ ಬಂದ್ರ, ನಡೆಯೋಕ್ಕಾಗಲ್ಲ ನನ್ನ ಕೈಲಿ.
ಇಲ್ಲೇ ರೀಲ್ಸ್ ಎಲ್ಲಾ ಕಡೆ ನಡಿಯಕ್ಕಾಗಲ್ಲ. ಇಲ್ಲೇ ರೀಲ್ಸ್ ಮಾಡೋಣ. ಒಂದು 2-3 ರೀಲ್ಸ್ ಮಾಡ್ಕೊಳ್ಳೋಣ ಕಣೋ, ಆಮೇಲೆ ಹೋಗೋಣ ಮುಂದಕ್ಕೆ ಅಲ್ವಾ. ನೋಡಿ ಈ ಥರ ಗಾಳಿ ಬಂದರೆ ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು, ಬಿಸಿಲಲ್ಲಿ ಆಗಲ್ಲ. ಸೈಡಿಗೆ ಬಾ ಚಿನ್ನಿ, ಸೈಡಿಗೆ ಬಾ ಬಂಗಾರ. ಗೈಸ್ ನಾವಿದ್ದೀವಿ ಬಾಗ ಬೀಚ್ ಬ್ಯಾಕ್ ಸೈಡ್. ನೋಡ್ರಿ ಇಲ್ಲಿ ಬಾಗ ಬೀಚ್ ಕಾಣಿಸುತ್ತೆ. ನೈಟ್ ಹೋಗಿದ್ವಲ್ಲ, ಅದೇ ಬಾಗ ಬೀಚ್. ಬಾಚಿನಿ ಚೆನ್ನಾಗಿದೆ ಹೂವು. ಇದಾಗಿ ನಡಿ, ಮಗುದ್ ಕೈ ಹಿಡ್ಕೊ ಸಂಜು. ಅವ್ರ ಅಪ್ಪನ ಕೈ ಹಿಡ್ಕೊಂಡು ಹೋಯ್ತಾ. ವಾವ್, ಇಲ್ಲೆಲ್ಲೋ ಒಯ್ದಾ ಇದೀವಿ ನಡ್ಕೊಂಡೆ. ನಾನು ನೋಡ್ರಿ ರೀಲ್ಸ್ ಹಾಕೊಂಡು ಇಷ್ಟು ಕಷ್ಟಪಟ್ಟು ನಡೀತಾ ಇದ್ದೀನಿ. ಅಚ್ಚ ಅಯ್ಯೋ, ನಮ್ಗೆ ಎಷ್ಟು ದೂರ ನಡೆಯೋಕ್ಕಾಗಲ್ಲ. ಬನ್ನಿ ಹೋಗೋಣ. ಪ್ಯಾರಾಶೂಟ್ ಎಲ್ಲ ಮಾಡ್ತಿದ್ದಾರೆ. ನಂಗೆ ಇದು ನೋಡ್ತಾ ಇದೆ ಅದ ಈ ಥರ ಬೆಟ್ಟ ಅಲ್ಲೇ ಮಂಗ್ಳೂರು ನೆನಪಾಗುತ್ತೆ. ಮಂಗ್ಳೂರಲ್ಲೂ ಮಸ್ತಾಗಿತ್ತು. ಸೊ ಬನ್ನಿ ಹೋಗೋಣ. ಒಳಗಡೆ ಹೋಯ್ತಾನೆ ಇದ್ದೀವಿ. ಟ್ರಕ್ಕಿಂಗ್ ಮಾಡ್ತಾ ಇದ್ದೀವಿ ನಾವು. ಟ್ರಕ್ಕಿಂಗ್ ಸಿಕ್ತಾ. ವಾವ್ ಸೂಪರ್, ವಾವ್ ಆಸಮ್. ತಿರ್ಗು ಹಂಗೆ ಸೂಪರೆಲ್ಲ ಇಟ್ಕೊಂಡು ಬಿಚ್ಕೊಂಡು ಪ್ರಾಬ್ಲಮ್ ನಡೆಯೋದಿರುತ್ತೆ ಜಾಸ್ತಿ. ಸೊ ನಮ್ಮ ಥರ ಹಾಕೊಂಬೋದು. ಗ್ಲಾಸ್ ಪೀಸ್ ಎಲ್ಲ ಇರುತ್ತೆ, ಹುಷಾರು. ನೋಡ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಗೈಸ್ ಫೈನಲಿ ಬಂದ್ವಿ. ನೋಡಿ ಮಲಗವ ಇಬ್ರು. ಬನ್ರಿ. ವಾವ್ ಸೂಪರ್ ಆಗಿದೆ. ಮಾತಾಡಮ್ಮ ಸಕ್ಕತ್ತಾಗಿದೆ. ಸೂಪರ್ ಆಗಿದೆ ಗೈಸ್. ಇಲ್ಲಿ ಮಾತ್ರ ಅಲ್ಲಿ ಆ ಕಡೆ ಬಾಗ ಬೀಚ್ ಇರೋದು, ನಾವು ಬಂದಿರೋದು ಈ ಕಡೆ. ಸೊ ಸಕ್ಕತ್ತಾಗಿದೆ. ಇಲ್ಲಿ ಕುತ್ಕೊಬಿಟ್ಟಿದ್ದೀನಿ. ಅಲ್ಲಿಂದ ಅಲ್ಲೇ ಇಲ್ಲಿ ಬರ್ತೀಗ. ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ ನಾನಂತೂ. ಅಲೆಗಳು ಬಂದು ಎಲ್ಲ ಹೊರಗೆ ನೋಡಿ ಫುಲ್ ಬೆಟ್ಟಾಗ್ಬಿಟ್ಟಿದ್ದೀನಿ. ಆದರೂ ನೀರಲ್ಲಿ ಏನೇ ಒಂಥರ ಮಜಾ ಸುಖವಾಗಿರುತ್ತೆ. ಅಪ್ಪು Hi guys, welcome back to Goa.
ಸೊ ಇವಾಗ ನಾವು ಎರಡು ಟೀ ತಗೊಂಡ್ಬಿಡೋಣ ಅಷ್ಟೇ ಸಾಕು. ಎಸ್ ಇವಾಗ ಸುಮ್ಮನೆ ಹಂಗೆ ಒಂದು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಸೊ ಸುಮ್ಮನೆ ಜಸ್ಟ್ ಕ್ರ್ಯಾಬ್ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಹೋಯ್ತಾ ಇದ್ಯಾ ಇರೋ ಬ್ಲಾಗ್ ಮಾಡ್ತಾ ಇದೀನಿ. ಎಲ್ಲಿ ಅದಾ ಕ್ರ್ಯಾಬ್ ತಿನ್ನೋಣ ಅಂತ ಹೋಗ್ತಾ ಇದೀವಿ. ಸೊ ಹಂಗೆ ಫೋಟೋ ಶೂಟ್ ಮಾಡ್ಕೊಂಡು ವಿಡಿಯೋ ಶೂಟ್ ಮಾಡೋಣ ಅಂತ ಇನ್ನೇನಕ್ಕೆ ಹಿಂಗಾಡ್ತಾ ಇದ್ಯಾ ಅಕ್ಕ? ತಗೋ ಮಾಡು, ನಿನ್ ಬ್ಲಾಗ್ ನಾನೇ ಮಾಡ್ಕೊಂಡಿರ್ಬೇಕಾ? ಏನ್ ಗೈಸ್ ಬ್ಲಾಗ್ ಮಾಡಕ್ಕೆ ಹೇಳ್ತಾಳಪ್ಪ. ಹೋಗ್ತಾ ಇದೀವಿ. ಹೇಗಿದೆ ಫ್ಲವರ್? ಸ್ವಲ್ಪ ಮುಂದೆ ಬಾಡೋಗ್ಬಿಡಿ. ಇನ್ನೊಂದ್ಸಲ ಮಾಡ್ತೀಯ ಹಂಗಾರೆ? ಹಾ ಇನ್ನೊಂದ್ಸಲ ಮಾಡು. ಅವನು ಫ್ಲವರ್ ಕೊಡು ಅಚ್ಚು ಅಚ್ಚು ಅಂತ ಈಸ್ಕೊಂಡು ಸೀದಾ ಬಂದು ಸಿಕ್ಕೊಂಡ್ಬಿಟ್ಟವನೇ. ಯಾಕೆ ಕರೀತಾವ್ ನೋಡು ನಾನು. ಇರು ಶೆಕೆಲ್ ಆಯ್ತಲ್ಲ ಗೈಸ್. ಎಲ್ಲ ಚೆನ್ನಾಗೇ ಆಯ್ತು. ತಗೊಳ್ಳಿ. ಎಲ್ಲ ಅಪ್ಪುದು ಎಲ್ಲ ಮಾಡಿಸಿ ಆಯ್ತು. ಇವಾಗ ಹೋಗುವ. ಇವಾಗ ಈಗ ಹೋಗ್ತಾ ಇದೀವಿ. ಈಗ ಎಲ್ಲಿ ಹೋಗ್ತಾ ಇದೀವೆಲ್ಲ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದೀವಿ. ಕ್ರ್ಯಾಬ್ ಹುಡುಕ್ತವೆ. ಇದೇನು ತಗೊಂಡ ಆಟ ಆಡೋಕೆ ತಗೊಂಡವನ ಇವನು. ನಾವು ಸೆಕೆಂಡ್ ಹತ್ತಿದ್ದೀವಿ ಇಲ್ಲಿ. ಏನಂದ್ರೆ ಗೋವಾಲ್ ಜಾಸ್ತಿ ಬಿಸಿಲು ಇಲ್ಲ, ಹಂಗಂತ ಮಳೆನೂ ಇಲ್ಲ, ಹ್ಯೂಮಿಡಿಟಿ ಜಾಸ್ತಿ. ಮೈಯೆಲ್ಲ ಅಂಟಂಟು ತುಂಬ. ದಿನಕ್ಕೆ 2 ಸಲ ಸ್ನಾನ ಮಾಡಬೇಕು, ಆ ಥರ ಇದೆ ಅಲ್ವಾ ಹ್ಯೂಮಿಡಿಟಿ. ಸೇಮ್ ಮಂಗಳೂರು ಥರ ಐತೆ. ಅಂದರೆ ಮಂಗಳೂರಲ್ಲಿ ಬಿಸಿಲು ಜಾಸ್ತಿ. ಇಲ್ಲಿ ಅಷ್ಟಿಲ್ಲ ಅಲ್ವಾ? ಮೀಡಿಯಮ್ 24 ಡಿಗ್ರಿ ಏನೋ ಐತಿ. ಹಾಂ, ಬಿಸಿಲಿಲ್ಲ, ಓಡಾಡ್ಬೋದು. ಹ್ಯೂಮಿಡಿಟಿ ಜಾಸ್ತಿ. ಬರೋಕ್ಕೆ ಟೈಮ್ ತಗೋತಾರೆ, ಅದಕ್ಕೆ ನಡ್ಕೊಂಡಿದ್ದಾರೆ ಅಷ್ಟೇ. ಇರೋ ಹಂಗಲ್ಲ, 2 ಕಿಲೋಮೀಟರ್ ನಡಿಬೇಕು, ಅದಕ್ಕೆ ನಡೆಸ್ತಾ ಇದೀನಿ. ಒಂದು ಸ್ವಲ್ಪ ಸೆಕೆ. ಬರೀ ಗಾಡಿ ಓಡಾಡಿ ಕೂತಿರ್ತೀವಿ, ಅದಕ್ಕೆ ನಡೀಲಿ. ಬೀಸಮ್ಮ ಅಚ್ಚುಗೆ. ಥ್ಯಾಂಕ್ ಯು. ಮಸ್ತಾಗಿ ಮಾಡ್ತಾಳೆ ಅಲ್ಲಡ್ರಿ. ವಿಡಿಯೋನಾ? ವಿಡಿಯೋ ಇವಳಂತೂ ಫೋನ್ ಬಿಡಮ್ಮಿ ನೋಡ್ರಿ, ಇಬ್ರು ಜಗಳ ಆಡ್ಕೊಂಡ್ ಬರ್ತವ್ರೆ. ಅವನು ಗಟ್ಟೇಗೌಡ ಹೋಣ ಶೆಕೆ. ಚಲೋ ಇವಾಗ ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ನಾವು 3 ಡೇಸ್ ಆಯಿತು ಟೀ ಕುಡಿದು. ಸೊ ಇವತ್ತು ಕುಡಿತಾ ಇರೋದು. ನನಗೆ ಬರೀ ತಗೋಬರೋದು, ಬರೀ ತಿನ್ನೋದು. ಟೀ ಕುಡಿದ್ಬಿಟ್ಟು ಹೋಗೋಣ. ಇಲ್ಲಿ ಸಂಜು ಫಿಶಿಂಗ್ ತಗೊಳಕ್ ಬಂದವನೆ. ತೋರ್ಸೋದೇನು ನೋಡ್ತಾ ಇರೋದು ತರಕ್ ಬಂದಿದ್ದೀವಿ. ಈಗ ನಾವು ಕ್ರ್ಯಾಬ್ ತಗೊಳಕ್ಕೆ ಬಂದಿದ್ದೀವಿ, ಊಟ ತಗೊಂಡಿದ್ದೀವಿ. ಗೈಸ್, ನಾನು ಫಸ್ಟ್ ಟೈಮು ಅಂದರೆ ಟ್ರೈ ಮಾಡಿದ್ದೀನಿ. ಸಾಂಗ್ ಆಫ್ ಮಾಡೋ ನಿಮಿಷ. ಕ್ರ್ಯಾಬ್ ಟ್ರೈ ಮಾಡಿದ್ದೀನಿ, ಬಟ್ ಇಷ್ಟೊಂದೆಲ್ಲ ಟಚ್ ಮುಟ್ಟೆಯಲ್ವ, ನಾನು ಮುಟ್ಟಕ್ಕೆ ಎದುರು. ಸೊ ಅದಕ್ಕೆ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸ್ವೀಟ್ ಡ್ರೀಮ್. ತಿನ್ನೋ ಶಿಷ್ಯ ಕ್ರ್ಯಾಬ್ ತಿನ್ನೋ ಹೇಳ್ಕೊಟ್ಟಿದ್ದೀನಿ ನೋಡಿರಿ.
ಪಾಪ ಆ ಕ್ರ್ಯಾಬ್ನ ಎಷ್ಟು ಆ ಕ್ರ್ಯಾಬ್ಗೆ ಎಲ್ಲಿ ನೋವಾಗುತ್ತೋ ಅನ್ನೋ ಥರ ತಿಂತವನಾಗಲಿಲ್ಲ. ನಾನು ನೋಡ್ರಿ ಹೆಂಗೆ ಕಡಿದು ಫಸ್ಟ್ ಟೈಮ್ ಶಿಷ್ಯ ಹಿಂಗೆ ಕ್ರ್ಯಾಬ್ ಕಡ್ದಿರೋದು ನೋಡ್ರಿ. ಹಂಗೆ ಮಾಂಸ ಮಾತ್ರ ಹಂಗೆ ಇತ್ತೆ, ಕ್ರ್ಯಾಬ್ ಕಡ್ದವನು. ಇದರಲ್ಲೂ ಅಷ್ಟೇ ಮಾಂಸ ಹಂಗೆ ಇಲ್ಲ, ಇದ್ರಲ್ಲಿ ಕಲಿ ಮಾಡೋಣ. ಅವೆಲ್ಲ ಟ್ರೈ ಮಾಡೋಣ. ನಾನು ಟ್ರೈ ಎಲ್ಲ ಮಾಡೋಣ ತಿಂತ ಇರ್ತೀನಿ ನೋಡ್ರಿ. ಸಂಜು ಅಂತೂ ಒಂಚೂರು ಬಿಡ್ದಂಗೆ ಕಡ್ದು ಬಿಸಾಕವನಿ. ಇನ್ನು ಈ ಅಮ್ಮಂಗಂತೂ ಕ್ರ್ಯಾಬ್ ತಿನ್ನೋಕ್ಕೆ ಬರಲ್ಲ. ಬಾಯ್ ಬಾಯ್.